ಕಾಳು ಜೊತೆ ಹಾಕಕ್ಕೆ ತರಕಾರಿ ಏನೂ ಇಲ್ಲಾಗ ಈ ರೀತಿ ಒಮ್ಮೆ ಕಾಯಿ ಚೂರನ್ನ ಹಾಕಿ ಕಡಲೆಕಾಳು ಸಾರನ್ನ ಟ್ರೈ ಮಾಡಿ. ಫಸ್ಟು ಪ್ಯಾನ್‌ಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕಿ ಫ್ರೈ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಚಿಟಿಕೆ ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕಿ ಫ್ರೈ ಮಾಡಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್‌ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಾಯಿ ಚೂರುಗಳನ್ನ ಹಾಕಿ ಇದನ್ನು ಫ್ರೈ ಮಾಡಿಟ್ಕೊಂಡು ಕುಕ್ಕರ್‌ಗೆ ಎಣ್ಣೆ, ಈರುಳ್ಳಿನ ಹಾಕಿ ಬಾಡಿಸಿ ರಾತ್ರಿನೇ ನೆನೆಸಿರೋ ಕಡಲೆಕಾಳನ್ನ ಹಾಕಿ ಫ್ರೈ ಮಾಡಿ. ನಂತರ ರುಬ್ಬಿರೋ ಖಾರ ಹಾಕಿ ಸಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಕುದಿಯೋ ಹಂತದಲ್ಲಿ ಫ್ರೈ ಮಾಡಿರೋ ಕಾಯಿ ಚೂರುಗಳನ್ನ ಹಾಕಿ ಕಾಳು ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ತುಂಬಾ ರುಚಿಯಾದ ಕಡಲೆಕಾಳು ಸಾರು ರೆಡಿ ಆಗತ್ತೆ.